ಇಲ್ಲ. ಮುಂಚೆ ನಾನು ನಾರ್ಮಲ್ ವಿಡಿಯೋಸ್ ಎಲ್ಲ ನಾನು ಮಾಡ್ತಿದ್ದೆ. ಗೊತ್ತಲ್ಲ ಇಟ್ಸ್ ಅ ಗರ್ಲಿ ಥಿಂಗ್. ಅಂದ್ರೆ ಹುಡುಗಿ ಅಂದ್ರೆ ಸ್ಲೋಮೋ ಮಾಡೋದು ಆ ಥರ ಎಲ್ಲ ಸ್ವಲ್ಪ ಅಭ್ಯಾಸ ಇತ್ತು. ಇಲ್ಲಾಂದ್ರೂ ನಾನೊಂದು ಆಹ್, ಆಲ್ಬಮ್ ಸಾಂಗ್ ಶೂಟ್ ಮಾಡಿದ್ದೆ. ಅವರು ಸೂರಜ್ ಯಾದವ್ ಅಂತ ಸೀರಿಯಲ್ ಮಾಡ್ತಿದ್ರು. ಬಟ್ ಅದು ಫಾರ್ ಸಮ್ ರೀಸನ್ ಗೊತ್ತಿಲ್ಲ ಇಟ್ ಡಿಡ್ಂಟ್ ರಿಲೀಸ್. ಅದ್ ಮಾಡಿದ್ದೆ. ಇಲ್ಲ ಅಂದ್ರೂ ಒಂಥರ ಕ್ಯಾಮ್ರಾದಲ್ಲೆಲ್ಲ ವಿಡಿಯೋಸ್ ತೆಕ್ಕೊಳ್ಳೋದು, ಆಕ್ಟ್ ಮಾಡಿ ರೀಲ್ಸ್ ಮಾಡೋದು ಇದೆಲ್ಲ ಇತ್ತಲ್ಲ. ಇಲ್ಲ ಅಂದ್ರೂ ನಂಗೆ ಚಿಕ್ಕ ವಯಸ್ಸಿಂದ ಆಸೆ ಇತ್ತಲ್ಲ. ಸೊ ಸಮ್‌ಹೌ ನಂಗೆ ಗೊತ್ತಿಲ್ಲ. ಕ್ಯಾಮ್ರಾ ಬಂದ್ರು ನಮ್ಮಮ್ಮ ಕೇಳೋರು, "ನಿಂಗೆ ಭಯ ಆಗ್ತಿಲ್ವಾ? ನಿಂಗೆ ಮುಜುಗರ ಆಗ್ತಿಲ್ವಾ? ಏನೂ ಅನ್ನಿಸ್ತಿಲ್ವಾ?" ಅಂತ. ಬಟ್ ನಂಗೆ ಅಷ್ಟು ವರ್ಷಗಳ ಕನಸು ಆಸೆ ಒಂಥರ ನೆರವೇರ್ತಿದೆ ಅಲ್ವಾ. ಸೊ ನನಗೆ ತುಂಬ ಜನ ಇರೋರು, ಹಳ್ಳಿನಲ್ಲಂತೂ ತುಂಬ ಜನ ಇರೋರು, ಫುಲ್ ಸುತ್ತಮುತ್ತ ಫುಲ್ ನಿಂತ್ಕೊಂಡ್ಬಿಟ್ಟಿರೋರು. ಬಟ್ ಸ್ಟಿಲ್ ನನಗೇನೂ ಅನ್ನಿಸ್ಲೇ ಇಲ್ಲ. ಒಂಥರ ನ್ಯಾಚುರಲಾಗಿ ನನ್ನ ಐ ಥಿಂಕ್ 10-15 ಇಯರ್ಸ್ ಕನಸು ಇದು. ಕನಸು ನನ್ಸಾಗ್ತಾ ಇದೆ. ಲೆಟ್ ಮೀ ಗಿವ್ ಇಟ್ ಅ ಶಾಟ್ ಅನ್ಕೊಂಡು ಮಾಡ್ಬಿಡ್ತಿದ್ದೆ. ಭಯ ಅಂತೇನು ಆಗ್ತಾ ಇರಲಿಲ್ಲ. ತುಂಬಾ ವ್ಯತ್ಯಾಸ ಇತ್ತು. ಬಿಕಾಸ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇನೆ. ಸೊ ನಂಗೆ ಆ ಒಂದು ಹಳ್ಳಿ ಎಕ್ಸ್ಪೀರಿಯನ್ಸ್ ಲೈಫಲ್ಲೇ ಇರಲಿಲ್ಲ. ಟ್ರಾವೆಲ್ ಮಾಡುವಾಗ ಅಲ್ಲಿ ಇಲ್ಲಿ ಹೋಗ್ತಿದ್ದು ಬಟ್ ಉಳ್ಕೊಳ್ತಾ ಇರಲಿಲ್ಲ. ತುಂಬ ಅಪ್ಪ ಅಮ್ಮನ ಶೇಲ ನಾನು. ಸೊ ಎಲ್ಲಾರ ಕರ್ಕೊಂಡು ಹೋಗೋರು. ಆಮೇಲೆ ಫ್ಯಾಮಿಲಿನಲ್ಲೂ ಅಷ್ಟೇ. ಅಮ್ಮನ ಸೈಡ್ ಅಪ್ಪನ ಸೈಡ್ ತುಂಬ ಟ್ರಿಪ್ಸ್ ಮಾಡ್ತಾರೆ. ಸೊ ಅವ್ರ ಜೊತೆ ಹೋಗ್ತಾ ಇದ್ದು. ಅದು ಬಿಟ್ಟರೆ ಇಂಡಿಪೆಂಡೆಂಟಾಗಿ ಅಂತ ಆ ಥರ ಜಾಸ್ತಿ ಎಲ್ಲೂ ಹೋಗ್ತಾ ಇರಲಿಲ್ಲ. ಹಳ್ಳಿ ಅಂತ ಬಂದಾಗ ತುಂಬ ಚೇಂಜಸ್ ಅನ್ನಿಸ್ತು. ಐ ಮೀನ್ ಅದು ನೇಚರ್ ಬಗ್ಗೆ ಹೇಳಬೇಕು ಅಂದರೆ ಭಾಳ ಒಂಥರ ಪೀಸ್‌ಫುಲ್ ಅನಿಸುತ್ತೆ. ಈ ಬೆಂಗಳೂರು ಜಂಜಾಟದಿಂದ ಅಲ್ಲಿ ಹೋಗಿ ಆ ಒಂದು ಅನುಭವನೇ ಬೇರೆ. ಬಟ್ ಆಲ್ಸೋ ಅದರದ್ದೇ ಆದ ಆಹ್, ಏನೋ ಒಂದು ವಿಷಯ ಅಂದರೆ ಅದರದ್ದೇ ಆದ ಪ್ರೋಸ್ ಆ್ಯಂಡ್ ಕಾನ್ಸ್ ಇರುತ್ತೆ ಅಲ್ವಾ. ಇವಾಗ ಕೈ ತೊಳ್ಕೊಂಡು ಮುಟ್ಟಂಗೊಳೆ ಶೂಟಲ್ಲೂ ಅಷ್ಟೇ. ನಾನು ಅದೇ ಹೇಳಿದ್ನಲ್ಲ ಸಿಟಿನಲ್ಲೇ ಒಂಥರ ಸಾಫ್ಟಾಗಿ ಆ ಥರ ಬೆಳೆದಿರೋದು. ಅಲ್ಲಿ ಲೊಕೇಶನ್‌ಗಳಲ್ಲೆಲ್ಲ ಇತ್ತಲ್ಲ, ಅಲ್ಲೆಲ್ಲ ತುಂಬ ಸ್ವಲ್ಪ ಭಯಾನಕವಾಗಿತ್ತು. ಇಲ್ಲೇನೋ ಹಿಂದಗಡೆ ನೀರು ಹರಿತಿದೆ ಅಂದರೆ ಇಲ್ಲಿ ಅದ್ರ ಮಧ್ಯೆ ಜಂಕ್ಷನಲ್ಲಿ ನಿಲ್ಲಿಸ್ಬಿಟ್ಟು ಸ್ಮೈಲ್ ಮಾಡಿ ಬಿಂದಿಗೆ ಇಟ್ಕೊಂಡು ಅಂತ ಹೇಳೋರು. ಐ ಯೂಸ್ ಟು ಬಿ ಸೋ ಸ್ಕೇರ್ಡ್. ಅವತ್ತು ಇನ್ನೂ ನೆನಪಿದೆ. ಫಸ್ಟ್ ದಿನ ಶೂಟ್ ಆದಮೇಲೆ ನಾನು ಅಮ್ಮ ಮಲಗಿದ್ವಿ ಅಲ್ಲೇ ಒಂದು ಹಳ್ಳಿ ಮನೆಯಲ್ಲಿ. ಐ ಥಿಂಕ್ ಅವ್ರ ಆಂಟ್ ಅನ್ಸುತ್ತೆ. ನಾನು ಮಧ್ಯರಾತ್ರಿ ಅಮ್ಮ ಅಂತ ಭಯ ಪಡ್ಕೊಂಡು ಎದ್ಬಿಟ್ಟಿದ್ದೆ. ಅಮ್ಮ ಸರಿ ಮಲಗಿಸೋರು. ಅಂದರೆ ಅದೇ ಕೆಲವೊಂದೊಂದೆಲ್ಲ ಚಾಲೆಂಜಿಂಗ್ ಆಗಿತ್ತು. ಶಾರ್ಟ್ ಮಾಡೋ ಲೊಕೇಶನ್ ಆಗಲಿ ಇದಾಗಲಿ ನನಗೆ ನಾನು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋಳ್ಗೆ. ಸೊ ಅದೇ ಆಮೇಲೆ ಹೋಗ್ತಾ ಹೋಗ್ತಾ ಅದೇ ಒಂಥರ ಚೆನ್ನಾಗಿ ಅನಿಸ್ತು. ವಾಪಸ್ ಬೆಂಗಳೂರಿಗೆ ಬರೋ ಟೈಮಲ್ಲಿ ಅಯ್ಯೋ ಮುಗ್ದೋಯ್ತು ಅಂತ ಅನ್ನಿಸ್ತಾ ಇತ್ತು. ಚೆನ್ನಾಗಿತ್ತು. ಆದರೆ ಖುಷಿ ಆಯಿತು. ಒಂದು ಎಂಟೈರ್ಲಿ ಡಿಫ್ರೆಂಟ್ ಅನುಭವ ಅದು.